ನಮಸ್ಕಾರ ಗೆಳೆಯರೆ. 2021 ಆಗಸ್ಟ್ 27 ಮಧ್ಯಾಹ್ನ ಅಭಿಷೇಕ್ ತನ್ನ ಮನೆಯ ಬಾಗಿಲ ಮುಂದೆ ನಿಂತಿದ್ದ. ಆತ ಕಳೆದ 5 ನಿಮಿಷದಿಂದಲೂ ಕೂಡ ತನ್ನ ಮನೆಯ ಕಾಲಿಂಗ್ ಬೆಲ್ ಅನ್ನ ಒತ್ತುತ್ತಲೇ ಇದ್ದ. ನಾರ್ಮಲಿ ಅವನ ತಾಯಿ ಯಾವಾಗಲೂ ಬೇಗ ಬಂದು ಬಾಗಿಲನ್ನ ತೆಗಿತಾ ಇದ್ರು. ಆದ್ರೆ ಇವತ್ತು ಯಾಕೋ ಏನೋ ಅವರು ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಲೇಟ್ ಆಗ್ತಾ ಇತ್ತು. ಅದಾದ ನಂತರ ಅಭಿಷೇಕ್ ತನ್ನ ತಂದೆ ಮತ್ತು ತನ್ನ ತಂಗಿಗೆ ಕಾಲ್ ಮಾಡ್ತಾನೆ. ಆದ್ರೆ ಅಗೇನ್ ನೋ ಆನ್ಸರ್ಸ್. ಆಮೇಲೆ ಆತ ಹೇಗೋ ಮಾಡಿ ಬಾಗಿಲನ್ನ ಒಡೆದು ಒಳಕ್ಕೆ ಹೋಗ್ತಾರೆ. ಆದರೆ ಡೋರನ್ನು ಓಪನ್ ಮಾಡಿ ಒಳಕ್ಕೆ ಹೋಗಿ ನೋಡಿದ ನಂತರ ಅವನ ಮೈಂಡ್ ಇದ್ದಕ್ಕಿದ್ದಂತೆ ಬ್ಲಾಂಕ್ ಆಗಿ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಕಂಡಂತಹ ದೃಶ್ಯ ಯಾವುದೇ ದುಸ್ವಪ್ನಕ್ಕಿಂತಲೂ ಭೀಕರವಾಗಿತ್ತು. ಯಾಕಂದ್ರೆ ಆ ಮನೆಯಲ್ಲಿ ಅವನ ತಾಯಿ, ತಂದೆ, ಅವನ ತಂಗಿ ಮತ್ತು ಅಜ್ಜಿಯ ಡೆಡ್ ಬಾಡಿಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಮನೆಯಲ್ಲೆಲ್ಲ ರಕ್ತದ ಕೋಡಿ ಹರಿದಿತ್ತು. ಆದ್ರೆ ಅವನು ಬೆಳಿಗ್ಗೆ ಮನೆಯಿಂದ ಹೊರಡುವಂತಹ ಸಮಯದಲ್ಲಿ ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಹಾಗಾದ್ರೆ ಇದನ್ನೆಲ್ಲ ಮಾಡಿದವರು ಯಾರು? ತುಂಬಾ ಸಂತೋಷದಿಂದಿದ್ದಂತಹ ಈ ತುಂಬು ಕುಟುಂಬವನ್ನ ದ್ವೇಷಿಸ್ತಾ ಇದ್ದಂತಹ ವ್ಯಕ್ತಿ ಯಾರು? ಮತ್ತು ಈ ಭೀಕರ ಹತ್ಯಾಕಾಂಡವನ್ನ ನಡೆಸಿದಂತಹ ಆ ದುಷ್ಟ ಯಾರು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಅಭಿಷೇಕ್ ಮಲ್ಲಿಕ್ ತನ್ನ ಫ್ಯಾಮಿಲಿಯೊಂದಿಗೆ ವಾಸ ಮಾಡ್ತಾ ಇದ್ದ. ಅವರ ಫ್ಯಾಮಿಲಿ ಚಿಕ್ಕದಾಗಿದ್ರು ಕೂಡ ಅವರೊಳಗಿದ್ದಂತ ಪ್ರೀತಿ ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಇನ್ನು ಈ ಅಭಿಷೇಕ್ ಮಲ್ಲಿಕ್ನ ತಂದೆ ಪ್ರದೀಪ್ ಮಲ್ಲಿಕ್ ಅಲಿಯಾಸ್ ಬಬ್ಲು ಪೆಹಲ್ವಾನ್. ಆತ ಒಬ್ಬ ಪ್ರಾಪರ್ಟಿ ಡೀಲರ್. ಹಾಗೆಯೇ ಅಭಿಷೇಕ್ನ ತಾಯಿ ಹೆಸರು ಸಂತೋಷ್ ದೇವಿ ಅಲಿಯಾಸ್ ಬಬ್ಲಿ. ಆಕೆ ಒಬ್ಬ ಹೌಸ್ ವೈಫ್. ಮತ್ತು ಅಭಿಷೇಕ್ನ ಸಹೋದರಿಯ ಹೆಸರು ನೇಹಾ. ಅವಳು ಇವನಿಗಿಂತ 1 ವರ್ಷ ಚಿಕ್ಕವಳು. ನಾವು ಹೇಳಿದಂತೆ ಈ ಅಭಿಷೇಕ್ನ ಫಾದರ್ ಬಬ್ಲು ಪೈಲ್ವಾನ್ ಒಬ್ಬ ಪ್ರಾಪರ್ಟಿ ಡೀಲರ್. ಹೇಳ್ಬೇಕಂದ್ರೆ ಆತ ಸಣ್ಣ ವ್ಯಕ್ತಿ ಏನೂ ಆಗಿರ್ಲಿಲ್ಲ. ಈ ವಾಸ್ ವೆರಿ ಪಾಪ್ಯುಲರ್ ಇನ್ ಇಸ್ ಏರಿಯಾ. ಆತನ ಫ್ಯಾಮಿಲಿ ರೋಹ್ತಕ್ ನಗರದ ಶ್ರೀಮಂತ ಫ್ಯಾಮಿಲಿಗಳಲ್ಲಿ ಒಂದಾಗಿತ್ತು. ಯಾಕೆಂದ್ರೆ ಈತ ಅಷ್ಟು ದೊಡ್ಡ ಪ್ರಾಪರ್ಟಿ ಡೀಲರ್ ಆಗಿದ್ದ. ಅವನಿಗೆ ಬಹಳಷ್ಟು ಕಾಂಟ್ಯಾಕ್ಟ್ಗಳಿದ್ವು, ಕನೆಕ್ಷನ್ಗಳಿದ್ವು. ಅಂಡ್ ಹಾಗೇನೆ ಈ ಬಬ್ಲು ಪೈಲ್ವಾನ್ಗೆ ಅಷ್ಟೇ ಸಂಖ್ಯೆಯ ಶತ್ರುಗಳು ಕೂಡ ಇದ್ರು. ಸೊ ಇದರಿಂದಾಗಿ ಆತ ತನ್ನನ್ನ ಮತ್ತು ತನ್ನ ಫ್ಯಾಮಿಲಿಯನ್ನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಬಾಡಿ ಗಾರ್ಡ್ಸ್ ಅನ್ನ ಇಟ್ಕೊಳ್ತಾ ಇದ್ದ. ಮತ್ತು ಅವನು ತನ್ನೊಂದಿಗೆ ಗನ್ಗಳನ್ನು ಸಹ ಇಟ್ಕೊಂಡಿರ್ತಾ ಇದ್ದ. ಬಿಕಾಸ್ ಅದವರ ಸೇಫ್ಟಿಗಾಗಿ. ಜೊತೆಗೆ ಈ ಬಬ್ಲು ಪೈಲ್ವಾನ್ ತನ್ನ ಫ್ಯಾಮಿಲಿಯ ಎಲ್ಲರಿಗೂ ಕೂಡ ಗನ್ಗಳನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಕಲಿಸಿಕೊಟ್ಟಿದ್ದ. ಜಸ್ಟ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಅವರನ್ನೇ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದಂತಹ ಸಂದರ್ಭಗಳೇನಾದ್ರೂ ಬಂದ್ರೆ ದೇ ವಿಲ್ ನೋ ವಾಟ್ ಟು ಡೂ. ಈ ಬಬ್ಲೂಜಿ ವ್ಯವಹಾರದಲ್ಲಿ ಎಷ್ಟು ಸ್ಟ್ರಿಕ್ಟು, ಫ್ಯಾಮಿಲಿ ಜೊತೆಯಲ್ಲಿ ಅಷ್ಟೇ ಫ್ರೆಂಡ್ಲಿ ಇರ್ತಾ ಇದ್ರು. ಈ ಬಬ್ಲು ಪೈಲ್ವಾನ್ ತಮ್ಮ ಫ್ಯಾಮಿಲಿಯ ಎಲ್ಲಾ ಜವಾಬ್ದಾರಿಗಳನ್ನು ಕೂಡ ತುಂಬಾ ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ರು. ಅವರು ತಮ್ಮ ಮಕ್ಕಳನ್ನ ಮನಿ ಮತ್ತು ಐಷಾರಾಮಿ ಥಿಂಗ್ಸ್ ಗಳಿಂದ ಹಾಳು ಮಾಡೋದನ್ನ ಸ್ಟಾರ್ಟ್ ಮಾಡಿದ್ರು ಅಂತಲೇ ಎನ್ನಬಹುದು. ಯಾಕಂದ್ರೆ ಅವರ ಮಗ ಅಭಿಷೇಕ್ನ ಲೈಫ್ ಸ್ಟೈಲ್ ಒಂದು ಲೆವೆಲ್ಗೆ ಆಗೇ ಇತ್ತು. ಅವನಿಗೆ ಕೇವಲ 20 ವರ್ಷ ವಯಸ್ಸು. ಆದ್ರೆ ಅವನು ಡೈಲಿ ಸ್ಟಾರ್ಬಕ್ಸ್ ನಲ್ಲಿ ಕಾಫಿ ಕುಡಿತಾ ಇದ್ದ, ಮಾಲ್ಗಳಲ್ಲಿ ಶಾಪಿಂಗ್ ಅನ್ನ ಮಾಡ್ತಾ ಇದ್ದ, ಟ್ರಿಪ್ಗಳಿಗೆ ಹೋಗ್ತಾ ಇದ್ದ. ಅವನ ಹತ್ರ ಕಾರ್ ಇತ್ತು, ಸ್ಕೂಟರ್ ಇತ್ತು. ಬಹುಶಃ ಆತನ ಫ್ರೀಕ್ವೆನ್ಸಿ ಐಜಿ ಪ್ರೊಫೈಲ್ ಅನ್ನ ನೋಡಿದ್ರೆ ನಿಮ್ಗೆ ಅರ್ಥವಾಗುತ್ತೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಅಭಿಷೇಕ್ನ ಮನೆಯಲ್ಲಿ ಒಬ್ಬ ತಂಗಿ ಕೂಡ ಇದ್ಲು. ಆದ್ರೆ ಫ್ಯಾಮಿಲಿಯವರೆಲ್ಲರೂ ಕೂಡ ಅಭಿಷೇಕ್ನನ್ನೇ ತುಂಬಾ ಇಷ್ಟಪಡ್ತಾ ಇದ್ರು. ಯಾಕಂದ್ರೆ ಆ ಫ್ಯಾಮಿಲಿಗೆ ಇದ್ದಂತಹ ಒಬ್ಬ ಗಂಡು ಮಗ ಅವನು. ಇನ್ನು ಭಾರತದ ಫ್ಯಾಮಿಲಿಗಳಲ್ಲಿರುವಂತಹ ಆರ್ಷ್ ರಿಯಾಲಿಟಿ ಏನು ಅಂದ್ರೆ ಎಲ್ಲಾ ಮನೆಗಳಲ್ಲೂ ಕೂಡ ಗಂಡು ಮಕ್ಕಳನ್ನ ವಾರಸ್ದಾರ, ಕುಲೋದ್ಧಾರಕ ಅಂತ ನೋಡಲಾಗುತ್ತೆ. ಹೆಚ್ಚಾಗಿ ಹೆಣ್ಣು ಮಕ್ಕಳಿಗಿಂತಲೂ ಗಂಡು ಮಕ್ಕಳೇ ಹುಟ್ಟಬೇಕಂತ ಬಯಸೋರೆ ನಮ್ಮ ಸಮಾಜದಲ್ಲಿ ಜಾಸ್ತಿ ಇದ್ದಾರೆ. ಹೀಗಾಗಿನೇ ಏನು ಬಬ್ಲು ಪೈಲ್ವಾನ್ಗೆ ತನ್ನ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇತ್ತು. ಅದರಲ್ಲೂ ಕೂಡ ಮಗ ಅಭಿಷೇಕ್ನ ಮೇಲೆ ಒಂದ್ ಸ್ವಲ್ಪ ಜಾಸ್ತಿನೇ ಕಾಳಜಿ ಇತ್ತು. ಹೀಗಾಗಿ ಬಬ್ಲು ಪೈಲ್ವಾನ್ ತಾನು ಹೋದಂತಹ ಎಲ್ಲ ಕಡೆಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದ. ಅಂಡ್ ಅಲ್ಲೆಲ್ಲ ಮಗ ಗನ್ಗಳನ್ನ ಯೂಸ್ ಮಾಡೋದನ್ನ ನೋಡಿ ಎಲ್ಲರ ಜೊತೆ ಖುಷಿ ಪಡ್ತಾ ಇದ್ದ. ಇನ್ನು ಕೆಲವು ಪ್ರಾಪರ್ಟಿ ವ್ಯವಹಾರಗಳನ್ನ ಮಾಡಬೇಕಾದಂತ ಸಂದರ್ಭಗಳಲ್ಲೂ ಕೂಡ ಈ ಬಬ್ಲು ಪೈಲ್ವಾನ್ ತನ್ನ ಮಗ ಅಭಿಷೇಕ್ನನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದ. ಯಾಕಂದ್ರೆ ನೆಕ್ಸ್ಟ್ ಅವನ ಪ್ರಾಪರ್ಟಿ ಸಾಮ್ರಾಜ್ಯವನ್ನ ಮುನ್ನಡೆಸಬೇಕಾದವನು ಅಭಿಷೇಕೆ. ಆದ್ದರಿಂದ ಕೆಲವೊಂದು ವ್ಯವಹಾರಗಳಲ್ಲಿ ಮಗನನ್ನ ಪ್ಲಾಂಟ್ ಮಾಡ್ತಾ ಇದ್ದ. ಆದ್ರೆ ಈ ಅಭಿಷೇಕ್ಗೆ ಪ್ರಾಪರ್ಟಿ ಡೀಲಿಂಗ್ ಗಳಲ್ಲಿ ಅಂತ ಇಂಟ್ರೆಸ್ಟ್ ಏನೂ ಇರಲಿಲ್ಲ. ಆತನ ಇಂಟ್ರೆಸ್ಟ್ ಇರ್ತಾ ಇದ್ದಿದ್ದು ಫ್ಯಾಷನ್ ಬಗ್ಗೆ, ಸ್ಟೈಲ್ ಬಗ್ಗೆ ಮತ್ತು ಕಾಸ್ಟ್ಲಿ ಆದಂತಹ ಬ್ಯೂಟಿಫುಲ್ ಆದಂತಹ ಬಟ್ಟೆಗಳನ್ನ ಹಾಕೊಂಡು ಶೋ ಆಫ್ ಮಾಡೋದ್ರ ಬಗ್ಗೆ. ಹೀಗಾಗಿ ಅಭಿಷೇಕ್ ಅನೇಕ ಫ್ಯಾಷನ್ ಶೋಗಳಲ್ಲಿ ಭಾಗವಹಿಸಿದ್ದ, ಅನೇಕ ಸ್ಪರ್ಧೆಗಳಲ್ಲಿ ಗೆದ್ದಿದ್ದ ಕೂಡ. ಅಂಡ್ ಅದೇ ಸಮಯದಲ್ಲಿ ಅವನಿಗೆ ಕ್ಯಾಬಿನ್ ಕ್ರೂ ಕೆಲಸದಲ್ಲಿ ಇಂಟ್ರೆಸ್ಟ್ ಕೂಡ ಇತ್ತು. ಸೊ ಹೀಗಾಗಿ ಅವನು ಡೆಲ್ಲಿಯಲ್ಲಿ ಆ ಬಗ್ಗೆ ಒಂದು ಕೋರ್ಸ್ ಅನ್ನು ಮಾಡಿರ್ತಾನೆ. ಆನಂತರ ಅವನು ಮನೆಗೆ ವಾಪಸ್ ಆಗ್ತಾನೆ. ಇನ್ನು ಆತನ ಡೈಲಿ ರೊಟೀನ್ ಹೇಗಿತ್ತು ಅಂದ್ರೆ ಆತ ಫ್ರೆಂಡ್ಸ್ ಜೊತೆಯಲ್ಲಿ ಯಾವಾಗ್ಲೂ ಕೂಡ ಲಂಚ್ಗೆ ಹೊರಕ್ಕೆ ಹೋಗ್ತಾ ಇದ್ದ. ಸೊ ಆತನ ವಯಸ್ಸು 20 ವರ್ಷವಾಗಿತ್ತು. ಫ್ಯಾಮಿಲಿಯಲ್ಲಿ ಎಲ್ಲ ಲಕ್ಸುರಿಯಸ್ಗಳು ಕೂಡ ಇದ್ವು. ಹಾಗಾಗಿ ಫ್ರೆಂಡ್ಗಳೊಂದಿಗೆ ಪಾರ್ಟಿಗಳನ್ನ ಮಾಡ್ತಾ ಲೈಫನ್ನ ಎಂಜಾಯ್ ಮಾಡ್ತಾ ಇದ್ದ. ಸೊ ಅದೇ ತರ ಆಗಸ್ಟ್ 27, 2021 ಬೆಳಿಗ್ಗೆ ಎದ್ದ ನಂತರ ಆತ ತನ್ನ ಫ್ಯಾಮಿಲಿಯೊಂದಿಗೆ ಟಿಫನ್ ಅನ್ನ ಮಾಡಿ 11 ಗಂಟೆ ಸುಮಾರಿಗೆಲ್ಲ ಮನೆಯಿಂದ ಹೊರಟು ಹೋಗ್ತಾನೆ. ಸೊ ಅಲ್ಲಿಂದ ಅವನು ಡೈರೆಕ್ಟ್ ಆಗಿ ಒಂದು ಹೋಟೆಲ್ಗೆ ಹೋಗ್ತಾನೆ ತನ್ನ ಫ್ರೆಂಡ್ ಅನ್ನ ಪಿಕ್ ಮಾಡೋದಕ್ಕೋಸ್ಕರ. ಆನಂತರ ಅವರಿಬ್ಬರು ಒಂದು ಡಾಬಾಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಬ್ರು ಲಂಚ್ ಮಾಡ್ತಾರೆ. ಆಮೇಲೆ ಕೆಲವು ಗೆಳೆಯರೊಂದಿಗೆ ಅಭಿಷೇಕ್ ಪಾರ್ಟಿಯನ್ನ ಮಾಡ್ತಾನೆ. ಆಮೇಲೆ 2 ಗಂಟೆ ಸುಮಾರಿಗೆ ಅವನು ಮತ್ತೆ ಮನೆಗೆ ವಾಪಸ್ ಬಂದಿರ್ತಾನೆ. ಆ ಟೈಮಲ್ಲಿ ಅವನು ಮನೆಯ ಕಾಲಿಂಗ್ ಬೆಲ್ ಅನ್ನ ಹೊಡೆದಿರ್ತಾನೆ. ಆದ್ರೆ ಮನೆಯೊಳಗಿಂದ ಯಾವುದೇ ರೆಸ್ಪಾನ್ಸ್ ಬಂದಿರೋದಿಲ್ಲ. ಹೀಗಾಗಿ ಅವನು 5-10 ನಿಮಿಷ ವೇಟ್ ಮಾಡ್ತಾನೆ. ಯಾವುದೇ ರೆಸ್ಪಾನ್ಸ್ ಬರದೆ ಹೋದಾಗ ಫಸ್ಟ್ ಅವನು ತನ್ನ ತಾಯಿಗೆ ಕಾಲ್ ಮಾಡ್ತಾನೆ.
ಇನ್ನು ಮನೆಯೊಳಗೆ ಫೋನ್ ರಿಂಗ್ ಆಗ್ತಾ ಇರುತ್ತೆ, ಆದ್ರೆ ಅದನ್ನ ಯಾರು ಕೂಡ ಪಿಕ್ ಮಾಡ್ತಾ ಇರೋದಿಲ್ಲ. ಆಮೇಲೆ ಅವನು ತನ್ನ ತಂದೆಗೆ ಕಾಲ್ ಮಾಡ್ತಾನೆ, ಆ ಕಡೆಯಿಂದ ಸೇಮ್ ರಿಸಲ್ಟ್ ಬಂದಿರುತ್ತೆ. ಹೀಗಾಗಿ ಅವನು ಗಾಬರಿಯಾಗಿ ತಮ್ಮ ಪಕ್ಕದಲ್ಲೇ ಇರುವಂತಹ ಚಾಚಾಗೆ ಕಾಲ್ ಮಾಡ್ತಾನೆ. ಮನೆಯಲ್ಲಿ ಯಾರು ಕೂಡ ಬಾಗಿಲು ತೆರಿತಾ ಇಲ್ಲ, ಏನ್ ಮಾಡೋದು ಅಂತ ಕೇಳ್ತಾನೆ. ಹೀಗಾಗಿ ಅವನ ಅಂಕಲ್ ಹೇಳ್ತಾರೆ, ನೀನು ಆದಷ್ಟು ಬೇಗ ಬಾಗಿಲನ್ನು ಹೊಡೆದು ಮನೆಯೊಳಕ್ಕೆ ಹೋಗು ಅಂತ. ಇನ್ನು ಅಭಿಷೇಕ್ ಡೋರ್ ಅನ್ನ ಒಡೆಯೋದಕ್ಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಅವನ ಅಂಕಲ್ ಕೂಡ ಅಲ್ಲಿಗೆ ಬರ್ತಾರೆ. ಇಬ್ಬರು ಸೇರಿ ಬಾಗಿಲನ್ನು ಒಡೆದು ಮನೆಯೊಳಕ್ಕೆ ಎಂಟರ್ ಆಗ್ತಾರೆ. ಅಂಡ್ ಮನೆಯೊಳಗಿನ ಆ ದೃಶ್ಯವನ್ನು ನೋಡಿ ಶಾಕ್ ಆಗಿ ಹೋಗ್ತಾರೆ. ಯಾಕಂದ್ರೆ ಅಭಿಷೇಕ್ನ ತಂದೆಯ ಡೆಡ್ ಬಾಡಿ ಕೆಳಗಿನ ಮಹಡಿಯ ಒಂದು ರೂಮಲ್ಲಿ ಬಿದ್ದಿರುತ್ತೆ. ಆಮೇಲೆ ತಕ್ಷಣ ಅವನು ತನ್ನ ತಾಯಿ, ತನ್ನ ತಂಗಿ ಮತ್ತು ತನ್ನ ಅಜ್ಜಿಯನ್ನು ನೋಡೋದಕ್ಕಂತ ಹೋಗ್ತಾನೆ. ಅಲ್ಲಿ ಅವನ ತಾಯಿ ಮತ್ತು ಅಜ್ಜಿ ಸತ್ತು ಮಲಗಿರ್ತಾರೆ, ಆದ್ರೆ ಅವನ ತಂಗಿ ಮಾತ್ರ ನಿಧಾನವಾಗಿ ಇನ್ನೂ ಉಸಿರಾಡ್ತಾ ಇರ್ತಾಳೆ. ಹೀಗಾಗಿ ಅಭಿಷೇಕ್ ಒಂದು ಸೆಕೆಂಡ್ ಕೂಡ ಟೈಮ್ ವೇಸ್ಟ್ ಮಾಡದೆ ತನ್ನ ತಂಗಿಯನ್ನ ಕಾರಲ್ಲಿ ಹಾಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ 2 ದಿನ ಆಗುವಷ್ಟರಲ್ಲಿ ಅವನ ತಂಗಿ ಆಸ್ಪತ್ರೆಯಲ್ಲೇ ಉಸಿರು ಚೆಲ್ಲಿ ಬಿಡ್ತಾಳೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಬಬ್ಲುಜಿ ಫೈಲ್ವಾನ್ ಅವರ ಮನೆಯಲ್ಲಿ ಕೊಲೆಗಳಾಗಿವೆ ಅನ್ನುವಂತಹ ವಿಷಯ ಇಡೀ ಏರಿಯಾಗೆ ಗೊತ್ತಾಗಿ ಹೋಗುತ್ತೆ. ಹಾಗಾಗಿ ಸುತ್ತಮುತ್ತಲಿನ ಜನರೆಲ್ಲರೂ ಕೂಡ ಬಬ್ಲುಜಿಯ ಮನೆಗೆ ಸೇರಿಕೊಳ್ತಾರೆ. ಇನ್ನು ಪೊಲೀಸರು ಅಭಿಷೇಕ್ ಫ್ಯಾಮಿಲಿಯ ಡೆಡ್ ಬಾಡಿಗಳನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಆ ಮನೆಯಲ್ಲಿ ಉಳ್ಕೊಂಡಿದ್ದಂತಹ ಒಬ್ಬನೇ ಮಗ ಅಭಿಷೇಕ್ ಶಾಕ್ ಅಲ್ಲಿ ಜೋರಾಗಿ ಅಳತೊಡಗ್ತಾನೆ, ಚೀರಾಡತೊಡಗ್ತಾನೆ. ಯಾಕಂದ್ರೆ ಅವನು ಅವತ್ತಿನ ಬೆಳಿಗ್ಗೆ ಫ್ಯಾಮಿಲಿಯ ಜೊತೆಲಿ ಟಿಫನ್ ಮಾಡಿರ್ತಾನೆ, ಆದ್ರೆ ಮಧ್ಯಾಹ್ನ ಆಗುವಷ್ಟರಲ್ಲಿ ಆತನ ಇಡೀ ಫ್ಯಾಮಿಲಿಯೇ ಸರ್ವನಾಶವಾಗಿ ಹೋಗಿರುತ್ತೆ. ಅಭಿಷೇಕ್ ಜೋರಾಗಿ ಹೇಳ್ತಾ ಇರ್ತಾನೆ ಮತ್ತು ಜನರು ಅವನನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈ ಹುಡುಗನಿಗೆ ಇನ್ನೂ ಕೂಡ 20 ವರ್ಷ, ಆದ್ರೆ ಅಷ್ಟರಲ್ಲಿ ಆತನ ಇಡೀ ಫ್ಯಾಮಿಲಿ ನಾಶವಾಗಿ ಹೋಯ್ತಲ್ಲ ಅಂತ ಸಿಂಪತಿಯನ್ನ ತೋರಿಸ್ತಾ ಇರ್ತಾರೆ. ಆದ್ರೆ ಆತನ ಫ್ಯಾಮಿಲಿಯನ್ನ ಇಷ್ಟು ನಿರ್ದಯವಾಗಿ ಯಾಕೆ ಕೊಂದ್ರು ಅನ್ನೋದು ಮಾತ್ರ ಅಲ್ಲಿದ್ದವ್ರು ಯಾರಿಗೂ ಕೂಡ ಅರ್ಥವಾಗ್ತಾ ಇರೋದಿಲ್ಲ. ಹಾಗಾಗಿ ಅವರೆಲ್ಲರೂ ಕೂಡ ಅನ್ಕೊಳ್ತಾ ಇರ್ತಾರೆ, ಯಾವ ಶತ್ರುವಿಗೂ ಕೂಡ ಇಂಥ ಸಾವುಗಳು ಬರಬಾರ್ದು ಅಂತ. ಸೊ ಹಾಗಾದ್ರೆ ಫ್ರೆಂಡ್ಸ್, ಈ ಬಬ್ಲು ಫೈಲ್ವಾನ್ ಫ್ಯಾಮಿಲಿಯ ಮೇಲೆ ಅಷ್ಟೊಂದು ದ್ವೇಷವನ್ನ ಕಟ್ಟಿಕೊಂಡಿದ್ದಂತಹ ವ್ಯಕ್ತಿ ಯಾರು? ಆತ ಇಷ್ಟೊಂದು ನಿರ್ದಯವಾಗಿ ಯಾಕೆ ಕೊಲೆಗಳನ್ನ ಮಾಡ್ದ? ಅಂಡ್ ಕೊಲೆಗಳನ್ನ ಮಾಡಿರುವಂತಹ ವ್ಯಕ್ತಿ ಒಬ್ಬನ, ಇಬ್ರ ಅಥವಾ ಒಂದು ಗ್ಯಾಂಗ್ ಅನ್ನೋದನ್ನ ಪೊಲೀಸರು ಕಂಡುಹಿಡಿಯತೊಡಗ್ತಾರೆ. ಆದ್ರೆ ಯಾರು ಕೂಡ ಪೊಲೀಸರ ಸಸ್ಪೆಕ್ಟ್ ಲಿಸ್ಟ್ ನಿಂದ ಹೊರಗಿರ್ಲಿಲ್ಲ. ಅವರು ಎಲ್ಲರನ್ನೂ ಕೂಡ ಸಸ್ಪೆಕ್ಟ್ ಆದಂತಹ ಕಣ್ಣುಗಳಿಂದಲೇ ನೋಡತೊಡಗ್ತಾರೆ. ಅದು ಅವರು ಮಾವನ ಆಗಿರ್ಲಿ, ಅಂಕಲ್ ಆಗಿರ್ಲಿ, ಅಥವಾ ಬಬ್ಲು ಪೈಲ್ವಾನ್ ವ್ಯವಹಾರದಲ್ಲಿರುವಂತಹ ರೈವಲ್ರಿ ಆಗಿರ್ಲಿ, ಎಲ್ಲರನ್ನೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡತೊಡಗ್ತಾರೆ. ಆದ್ರೆ ಅವರ ಕೈಯಲ್ಲಿ ಯಾವುದೇ ಎವಿಡೆನ್ಸ್ಗಳಿರೋದಿಲ್ಲ. ಹೀಗಾಗಿ ಅವರು ಅಭಿಷೇಕ್ನಿಂದ ಹೇಳಿಕೆಗಳನ್ನ ಪಡೆದುಕೊಳ್ತಾರೆ. ಯಾಕಂದ್ರೆ ಫ್ಯಾಮಿಲಿಯವರೊಂದಿಗೆ ಮಾತಾಡಿದಂತಹ ಕೊನೆಯ ವ್ಯಕ್ತಿ ಈತನೇ ಆಗಿದ್ದರಿಂದ ಆತನ ಸ್ಟೇಟ್ಮೆಂಟ್ ಕೂಡ ಪೊಲೀಸರಿಗೆ ತುಂಬಾ ಮುಖ್ಯವಾಗಿರುತ್ತೆ. ಇನ್ನು ಹೇಳ್ಬೇಕಂದ್ರೆ ಕೊಲೆಯಾಗೋದಕ್ಕಿಂತಲೂ ಮುಂಚೆ ಫ್ಯಾಮಿಲಿಯವರೊಂದಿಗಿದ್ದಂತಹ ವ್ಯಕ್ತಿ ಅಭಿಷೇಕ್ ಆಗಿರ್ತಾನೆ. ಅಂಡ್ ಕೊಲೆಯಾದ ನಂತರ ಆ ಡೆಡ್ ಬಾಡಿಗಳನ್ನ ನೋಡಿದಂತಹ ಮೊದಲ ವ್ಯಕ್ತಿಯು ಕೂಡ ಅಭಿಷೇಕ್ ಆಗಿರ್ತಾನೆ. ಹಾಗಾಗಿ ಆತನ ಸ್ಟೇಟ್ಮೆಂಟ್ ಪೊಲೀಸರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಪೊಲೀಸರು ಅಭಿಷೇಕ್ನನ್ನ ಇಂಟ್ರಾಗೇಷನ್ ಮಾಡ್ತಾ ಇರಬೇಕಾದ್ರೆ ಆತನಲ್ಲಿ ಒಂದು ಅನ್ಯೂಶುವಲ್ ಆದಂತಹ ವಿಷಯವನ್ನ ಗಮನಿಸ್ತಾರೆ. ಯಾಕಂದ್ರೆ ಆತ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಒಬ್ಬ ಟಿಪಿಕಲ್ ಹುಡುಗನಂತೆ ಬಿಹೇವ್ ಮಾಡ್ತಾ ಇರಲಿಲ್ಲ. ಫಸ್ಟ್ ಪೊಲೀಸರು ಆತನನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆದ್ರೆ ಸೆಕೆಂಡ್ ಟೈಮ್ ಆತನನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಆತ ಕೊಡ್ತಾ ಇದ್ದಂತಹ ಹೇಳಿಕೆಗಳಲ್ಲಿ ಡಿಫರೆನ್ಸ್ ಕಾಣಿಸ್ತಾ ಹೋಗುತ್ತೆ. ಹೀಗಾಗಿ ಅಭಿಷೇಕ್ನ ಮೇಲೇನೆ ಪೊಲೀಸರಿಗೆ ಡೌಟ್ಗಳು ಶುರುವಾಗತೊಡಗ್ತವೆ. ಇನ್ನೂ ಒಂದು ಮೇನ್ ಪಾಯಿಂಟ್ ಏನು ಅಂದ್ರೆ, ಆಗಸ್ಟ್ 27ರ ಬೆಳಿಗ್ಗೆ ಫ್ಯಾಮಿಲಿಯೊಂದಿಗೆ ಟಿಫನ್ ಮಾಡಿದಂತಹ ವ್ಯಕ್ತಿ ಅಭಿಷೇಕ್ ಆಗಿರ್ತಾನೆ. ಹಾಗೇನೆ ಫ್ಯಾಮಿಲಿಯವರು ಕೊಲೆಯಾದ ನಂತರ ಅವರ ಡೆಡ್ ಬಾಡಿಗಳನ್ನ ಮೊದಲು ನೋಡಿದಂತಹ ವ್ಯಕ್ತಿ ಅಭಿಷೇಕೇ ಆಗಿರ್ತಾನೆ. ಹೀಗಾಗಿ ಪೊಲೀಸರು ಆಗಸ್ಟ್ 27ರಂದು ಅಭಿಷೇಕ್ ಎಲ್ಲೆಲ್ಲಿಗೆ ಹೋಗಿದ್ದ, ಏನೇನ್ ಮಾಡಿದ್ದ ಅನ್ನುವಂತಹ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡತೊಡಗ್ತಾರೆ. ಅಂಡ್ ಪೊಲೀಸರಿಗೆ ಆ ಸಂದರ್ಭದಲ್ಲಿ ಇನ್ನೊಂದಷ್ಟು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಅಭಿಷೇಕ್ ಆಗಸ್ಟ್ 25ರಿಂದಲೇ ಅಲ್ಲಿನ ಹೋಟೆಲ್ನಲ್ಲಿ ಉಳಿದುಕೊಂಡಿರ್ತಾನೆ. ಆದ್ರೆ ಆಗಸ್ಟ್ 27ರ ಬೆಳಿಗ್ಗೆ ಅವನು ತನ್ನ ಮನೆಗೆ ವಾಪಸ್ ಬಂದಿರ್ತಾನೆ. ಆಮೇಲೆ ಅವನು ಪೊಲೀಸರಿಗೆ ಹೇಳಿರ್ತಾನೆ ತನ್ನ ಫ್ರೆಂಡ್ಸ್ ಅನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ ಅಂತ. ಆದ್ರೆ ಅದು ಸುಳ್ಳಾಗಿರುತ್ತೆ. ಸೊ ಇಷ್ಟೆಲ್ಲ ಆದ ನಂತರ ಪೊಲೀಸರು ಅಭಿಷೇಕ್ನ ನೆರೆಹೊರೆಯಲ್ಲಿ ವಿಚಾರಿಸ್ತಾರೆ. ಆಗ ಒಂದು ವಿಷಯ ಗೊತ್ತಾಗುತ್ತೆ, ಅಭಿಷೇಕ್ನ ಮನೆಯಲ್ಲಿ ಯಾವಾಗಲೂ ಕೂಡ ಜೋರಾದಂತಹ ಜಗಳಗಳು ನಡೀತಾ ಇದ್ವು ಅಂತ. ಸೊ ಇದೆಲ್ಲವೂ ಕೂಡ ಪೊಲೀಸರಿಗೆ ತುಂಬಾ ಸಸ್ಪಿಷಿಯಸ್ ಆಗಿ ಕಾಣಿಸ್ತಾ ಹೋಗುತ್ತೆ. ಸೊ ಇದೆಲ್ಲವೂ ಆದ ನಂತರ ಪೊಲೀಸರು ಸೆಕೆಂಡ್ ಟೈಮ್ ಅಭಿಷೇಕ್ನನ್ನ ಇನ್ವೆಸ್ಟಿಗೇಷನ್ಗಂತ ಸ್ಟೇಷನ್ಗೆ ಕರೆಸ್ತಾರೆ. ಆದ್ರೆ ಈ ಸಾರಿ ಪೊಲೀಸರು ತುಂಬಾ ಸಾಫ್ಟ್ ಆಗಿ ವಿಚಾರಣೆಯನ್ನ ಮಾಡೋದಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಕ್ವೆಶ್ಚನ್ ಗಳನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿವರೆಗೂ ಕೂಡ ಅವರು ಅಭಿಷೇಕ್ನ ಜೊತೆಯಲ್ಲಿ ತುಂಬಾ ಸಾಫ್ಟ್ ಆಗಿನೇ ವರ್ತಿಸಿದ್ರು. ಯಾಕಂದ್ರೆ 20 ವರ್ಷದ ಈ ಹುಡುಗ ಇಡೀ ತನ್ನ ಫ್ಯಾಮಿಲಿಯನ್ನೇ ಕಳ್ಕೊಂಡಿದ್ದಾನೆ ಎನ್ನುವಂತಹ ಸಿಂಪತಿ ಅವನ ಮೇಲಿತ್ತು. ಆದ್ರೆ ಪೊಲೀಸರಿಗೆ ಈಗೊಂದಷ್ಟು ಎವಿಡೆನ್ಸ್ಗಳು ಸಿಕ್ಕಿರೋದ್ರಿಂದ ಇನ್ವೆಸ್ಟಿಗೇಷನ್ ಅನ್ನ ಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಆಗ ಅಭಿಷೇಕ್ಗೂ ಕೂಡ ಗೊತ್ತಾಗಿ ಹೋಗುತ್ತೆ ತಾನು ಪೊಲೀಸರಿಗೆ ಸಿಕ್ಬಿದ್ದೆ ಅಂತ. ಹೀಗಾಗಿ ಅವನು ಪೊಲೀಸರ ಮುಂದೆ ಸಂಪೂರ್ಣ ಸತ್ಯವನ್ನು ಒಪ್ಪಿಕೊಳ್ತಾನೆ. ಅಂದ್ರೆ ಆಗಸ್ಟ್ 27, 2021ರಂದು ಅಭಿಷೇಕೆ ತನ್ನ ತಾಯಿ, ತನ್ನ ತಂದೆ, ತನ್ನ ತಂಗಿ ಮತ್ತು ತನ್ನ ಅಜ್ಜಿಯನ್ನ ಕೊಂದಿದ್ದೀನಿ ಅನ್ನುವಂತಹ ಸತ್ಯವನ್ನ ಪೊಲೀಸರ ಮುಂದೆ ಒಪ್ಪಿಕೊಂಡಿರ್ತಾನೆ.
ಹಾಗಾದ್ರೆ ಅಭಿಷೇಕ್ಗೆ ತನ್ನ ಫ್ಯಾಮಿಲಿಯನ್ನೇ ಮುಗಿಸುವಂತಹ ಜರೂರತ್ತೇನಿತ್ತು? ಇಷ್ಟೆಲ್ಲ ಕೋಟಿಗಳ ಆಸ್ತಿ ಇದ್ರು, ಅಪ್ಪ ಅಮ್ಮನ ಪ್ರೀತಿ ಇದ್ರು, ತುಂಬಾ ಲಕ್ಸುರಿಯಸ್ ಆದಂತಹ ಲೈಫ್ ಇದ್ರು ಕೂಡ ಆತ ತನ್ನ ಎತ್ತವರನ್ನೇ ಯಾಕೆ ಕೊಂದಾಗ್ದ ಅನ್ನೋದನ್ನ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದ. ಅಭಿಷೇಕ್ ಮಲಿಕ್ ಡೆಲ್ಲಿಯಲ್ಲಿ ತನ್ನ ಕ್ಯಾಬಿನ್ ಕ್ರೂ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದ. ಅಲ್ಲಿ ಅವನಿಗೆ ಒಬ್ಬ ಹುಡುಗ ಪರಿಚಯ ಆಗ್ತಾನೆ. ಆತನ ಹೆಸರು ಕಾರ್ತಿಕ್. ಸೊ ಬರ್ತಾ ಬರ್ತಾ ಇಬ್ಬರು ಕೂಡ ಸ್ನೇಹಿತರಾಗ್ತಾರೆ. ಅಭಿಷೇಕ್ಗೆ ಕಾರ್ತಿಕ್ನ ಮೇಲೆ ಒಂಥರ ಫೀಲಿಂಗ್ಸ್ ಶುರು ಆಗ್ತಾ ಹೋಗುತ್ತೆ. ಅಂಡ್ ಸ್ವಲ್ಪ ಸಮಯದ ನಂತರ ಕಾರ್ತಿಕ್ ಕೂಡ ರಿಯಲೈಸ್ ಆಗ್ತಾನೆ ಅಭಿಷೇಕ್ ಅಂದ್ರೆ ತನಗೆ ಇಷ್ಟ ಅಂತ. ಹೇಳ್ಬೇಕಂದ್ರೆ ಅಭಿಷೇಕ್ ವಾಸ್ ಗೇ, ಅಂದ್ರೆ ಸಲಿಂಗಕಾಮಿ. ಆತನಿಗೆ ತುಂಬಾ ಕಾಲದಿಂದಲೂ ಕೂಡ ಅವನ ಫೀಲಿಂಗ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಅವನಿಗೆ ಇದೊಂದು ವಿಷಯ ಗೊತ್ತಿರೋದಿಲ್ಲ, ಕಾರ್ತಿಕ್ ಕೂಡ ತನ್ನನ್ನ ಇದೇ ವೇನಲ್ಲಿ ಇಷ್ಟಪಡ್ತಾ ಇದ್ದಾನೆ ಅಂತ. ಸೊ ಫೈನಲಿ ಇಬ್ಬರು ಕೂಡ ರಿಯಲೈಸ್ ಆಗ್ತಾರೆ. ಅಂಡ್ ಆನಂತರ ಅವರಿಬ್ಬರು ಕೂಡ ರಿಲೇಶನ್ಶಿಪ್ ನಲ್ಲಿ ಇರತೊಡಗ್ತಾರೆ. ಆದ್ರೆ ಕ್ಯಾಬಿನ್ ಕ್ರೂ ಕೋರ್ಸ್ ಕಂಪ್ಲೀಟ್ ಆದ ನಂತರ ಅಭಿಷೇಕ್ ತನ್ನ ಫ್ಯಾಮಿಲಿ ಇದ್ದಂತಹ ರೋಹ್ಟಕ್ಗೆ ಬಂದು ಬಿಡ್ತಾನೆ. ಆ ಕಡೆ ಕಾರ್ತಿಕ್ ತನ್ನ ಸ್ಟೇಟ್ ಆದಂತಹ ಉತ್ತರಾಖಂಡ್ಗೆ ಹೊರಟು ಹೋಗ್ತಾನೆ. ದಟ್ ಮೀನ್ಸ್ ಅಲ್ಲಿಗೆ ಅವರಿಬ್ಬರ ಸಂಬಂಧ ಎಂಡ್ ಆಯ್ತು ಅಂತ ಅರ್ಥವಲ್ಲ. ಯಾಕಂದ್ರೆ ಅವರಿಬ್ಬರು ಕೂಡ ಆಗಾಗ ಭೇಟಿ ಆಗ್ತಾ ಇದ್ರು. ತಮ್ಮ ರಿಲೇಶನ್ಶಿಪ್ ಅನ್ನ ಕದ್ದು ಮುಚ್ಚಿ ಕಂಟಿನ್ಯೂ ಮಾಡ್ತಾನೆ ಇದ್ರು. ಬಹುಶಃ ಕಾರ್ತಿಕ್ ಉತ್ತರಾಖಂಡದಿಂದ ರೋಹ್ಟಕ್ಗೆ ಬರ್ತಾ ಇದ್ದ ಈ ಅಭಿಷೇಕ್ ನನ್ನ ಮೀಟ್ ಮಾಡೋದಕ್ಕೆ. ಇನ್ನು ಈ ಅಭಿಷೇಕ್ ತುಂಬಾ ಸಾರಿ ಈ ಕಾರ್ತಿಕ್ ನನ್ನ ತನ್ನ ಮನೆಗೂ ಕೂಡ ಕರ್ಕೊಂಡ್ ಬಂದಿದ್ದ. ಅಂಡ್ ತನ್ನ ಫ್ಯಾಮಿಲಿಯವರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದ ಈತ ತನ್ನ ಬೆಸ್ಟ್ ಫ್ರೆಂಡ್ ಅಂತ. ಇನ್ನು ಒಂದ್ಸಾರಿ ಕಾರ್ತಿಕ್ ಮತ್ತು ಅಭಿಷೇಕ್ ಇಬ್ಬರು ಮೇಲಿನ ಮಹಡಿಯಲ್ಲಿ ಇರಬೇಕಾದ್ರೆ ಅಭಿಷೇಕ್ ನ ತಂಗಿ ನೇಹಾ ಕಾರ್ತಿಕ್ ಮತ್ತು ಅಭಿಷೇಕ್ ಇಂಟಿಮೇಟ್ ಆಗುವಂತಹ ದೃಶ್ಯವನ್ನ ನೋಡಿ ಬಿಡ್ತಾಳೆ. ಅಂಡ್ ಈ ಎಲ್ಲಾ ವಿಚಾರವನ್ನು ಕೂಡ ಅವಳು ತನ್ನ ತಂದೆ ತಾಯಿಯೊಂದಿಗೆ ಹೇಳಿಕೊಂಡು ಬಿಡ್ತಾಳೆ. ಸೊ ಈ ವಿಷಯವನ್ನ ಕೇಳಿದಂತಹ ಬಬ್ಲು ಪೈಲ್ವಾನ್ ನ ಫ್ಯಾಮಿಲಿ ಶಾಕ್ ಆಗಿ ಹೋಗಿತ್ತು. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಗೇ ಅಥವಾ ಸಲಿಂಗಕಾಮಿ ಆಗಿರೋದು ಒಂದು ಅಪರಾಧ ಅಂತ ಭಾವಿಸಲಾಗುತ್ತೆ, ನಿಷಿದ್ಧ ಅಂತ ಪರಿಗಣಿಸಲಾಗುತ್ತೆ. ಅಂಡ್ ಹುಡುಗನಾದವನು ಪೌರುಷವನ್ನ ಹೊಂದಿರಬೇಕು ಅಂತ ಎಲ್ಲರೂ ಭಾವಿಸ್ತಾರೆ. ಆದ್ರೆ ಮನೆಯ ಮರ್ಯಾದೆಯನ್ನ ಕಾಪಾಡಬೇಕಾದಂತಹ ವಂಶೋದ್ಧಾರಕ ಗೇ ಅನ್ನೋದನ್ನ ತಿಳಿದು ಮನೆಯವರೆಲ್ಲರೂ ಕೂಡ ಶಾಕ್ ಆಗಿ ಹೋಗ್ತಾರೆ. ಅವರು ಮಗನ ಸ್ಥಿತಿಯನ್ನ ಸ್ವೀಕರಿಸುವ ಬದಲು ಮಗ ದಾರಿ ತಪ್ಪಿದ್ದಾನೆ ಅಂತ ಭಾವಿಸ್ತಾರೆ. ಹೀಗಾಗಿ ಅವರು ಮೊದಲು ಮಾಡಿದಂತಹ ಕೆಲಸ ಏನು ಅಂದ್ರೆ ಕಾರ್ತಿಕ್ ತಮ್ಮ ಮನೆಗೆ ಬರೋದನ್ನ ತಡೀತಾರೆ ಮತ್ತು ಕಾರ್ತಿಕ್ ಜೊತೆ ಅಭಿಷೇಕ್ ನ ಕನೆಕ್ಷನ್ ಅನ್ನ ಕಟ್ ಮಾಡ್ತಾರೆ. ಆಮೇಲೆ ಫ್ಯಾಮಿಲಿಯವರೆಲ್ಲರೂ ಕೂಡ ಅಭಿಷೇಕ್ ನನ್ನ ಚೆನ್ನಾಗಿ ಹೊಡಿತಾರೆ, ಅವನನ್ನ ಗದರಿಸ್ತಾರೆ, ಅವನ ಮೇಲೆ ಕೂಗಾಡ್ತಾರೆ. ಕೊನೆಗೆ ಇವನಿಗಿಷ್ಟು ಸಾಕು ಅಂತ ಭಾವಿಸ್ತಾರೆ. ಯಾಕಂದ್ರೆ ಅವರ ಮಗ ಗೇ ಅಲ್ವೇ ಅಲ್ಲ, ಹುಡುಗ ಸ್ವಲ್ಪ ದಾರಿ ತಪ್ಪಿದ್ದಾನೆ, ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅವರು ಭಾವಿಸ್ತಾರೆ. ಆದ್ರೆ ಅಭಿಷೇಕ್ ಮತ್ತು ಕಾರ್ತಿಕ್ ನಡುವೆ ಯಾವುದೇ ಕನೆಕ್ಷನ್ ಇಲ್ಲದೆ ಇದ್ರು ಕೂಡ ಯಾರಿಗೂ ಗೊತ್ತಾಗದಂತೆ ಅವರಿಬ್ಬರು ಪರಸ್ಪರ ಭೇಟಿ ಆಗ್ತಾ ಇದ್ರು. ಆದ್ರೆ ಈ ಕಡೆ ಬಬ್ಲು ಪೈಲ್ವಾನ್ ಮಾತ್ರ ತನ್ನ ಮಗ ಈಗ ಸುಧಾರಿಸಿದಾನೆ, ಗೇ ಅದು ಇದು ಬಿಟ್ಟು ಸ್ಟ್ರೈಟ್ ಆಗಿದ್ದಾನೆ ಅಂತ ಭಾವಿಸ್ತಾರೆ. ಆದ್ರೆ ಅಭಿಷೇಕ್ ನ ಮನಸ್ಸಿನಲ್ಲಿ ಮಾತ್ರ ಏನೇನೋ ವಿಷಯಗಳು ರನ್ ಆಗ್ತಾನೆ ಇರ್ತವೆ. ಇನ್ನು ಅಭಿಷೇಕ್ ಮತ್ತು ಕಾರ್ತಿಕ್ ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ. ನಾವಿಬ್ರು ಕೂಡ ಇಂಡಿಯಾ ಬಿಟ್ಟು ಯುರೋಪಿಗೆ ಓಡಿ ಹೋಗಿ ಅಲ್ಲಿ ಒಂದು ಹೊಸ ಲೈಫ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದುಕೊಂಡಿರ್ತಾರೆ. ಆಮೇಲೂ ಕೂಡ ಕಾರ್ತಿಕ್ ಅಭಿಷೇಕ್ ಹೇಳಿರ್ತಾನೆ, ನೀನು ನಿನ್ನ ಲಿಂಗ ಬದಲಾವಣೆ ಸರ್ಜರಿನ ಮಾಡಿಸಿಕೊಂಡ್ರೆ ಇಬ್ರು ಕೂಡ ಯುರೋಪ್ ಅಲ್ಲಿ ಮದುವೆಯಾಗಿ ಆರಾಮಾಗಿರಬಹುದು ಅಂದಿರ್ತಾನೆ. ಹೀಗಾಗಿ ಅಭಿಷೇಕ್ ಕೂಡ ಸರ್ಜರಿಗೆ ಒಪ್ಪಿಕೊಂಡಿರ್ತಾನೆ. ಆದ್ರೆ ಅದಕ್ಕೆ 5 ಲಕ್ಷದಷ್ಟು ಹಣವನ್ನ ಹೊಂದಿಸಬೇಕಾಗಿರುತ್ತೆ. ಹೀಗಾಗಿ ಅಭಿಷೇಕ್ ತನ್ನ ಫ್ಯಾಮಿಲಿಯವರಿಂದ 5 ಲಕ್ಷ ದುಡ್ಡನ್ನ ಕೇಳ್ತಾನೆ. ಆದ್ರೆ ಫ್ಯಾಮಿಲಿಯವರು ಇದಕ್ಕೆ ಮುಂಚೆ ಆಗಿದ್ರೆ ಆತ ಕೇಳಿದಷ್ಟು ದುಡ್ಡನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಎಲ್ಲದಕ್ಕೂ ಕ್ವಶನ್ ಮಾಡತೊಡಗ್ತಾರೆ, ನಿನಗಷ್ಟು ದುಡ್ಡು ಯಾಕೆ ಬೇಕು ಅಂತ ಕೇಳ್ತಾರೆ. ಆದ್ರೆ ಅಭಿಷೇಕ್ಗೆ ಕಾರಣವನ್ನ ಹೇಳುವಂತಹ ಧೈರ್ಯವಿರೋದಿಲ್ಲ. ಆದ್ರೆ ಅಭಿಷೇಕ್ ಮತ್ತೆ ಮತ್ತೆ ಫ್ಯಾಮಿಲಿಯೊಂದಿಗೆ ದುಡ್ಡನ್ನ ಕೇಳ್ತಾ ಇರ್ತಾನೆ. ಆದ್ರೆ ಬರ್ತಾ ಬರ್ತಾ ಅವನ ಪೇರೆಂಟ್ಸ್ಗೆ ಈ ಅಭಿಷೇಕ್ ದುಡ್ಡನ್ನ ಯಾಕೆ ಕೇಳ್ತಾ ಇದ್ದಾನೆ ಅನ್ನುವಂತಹ ವಿಷಯ ಗೊತ್ತಾಗಿ ಹೋಗುತ್ತೆ. ಹೀಗಾಗಿ ಅವರು ಮಗನನ್ನ ಚೆನ್ನಾಗಿ ಹೊಡಿತಾರೆ, ಅವನ ಪಾಕೆಟ್ ಮನಿಯನ್ನ ಬಂದ್ ಮಾಡ್ತಾರೆ ಮತ್ತು ಅವನಿಗೆ ಕೊಡಿಸಿದ್ದಂತಹ ಸ್ಕೂಟರ್ ಅನ್ನು ಕೂಡ ಅವನ ತಂಗಿ ನೇಹಾಗೆ ಕೊಟ್ಟು ಬಿಡ್ತಾರೆ. ಬೇಸಿಕಲಿ ಆತನ ಲಕ್ಸುರಿ ಲೈಫ್ ಅನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿರ್ತಾರೆ ಅವನ ಫ್ಯಾಮಿಲಿಯವರು. ಇನ್ನು ಮುಖ್ಯವಾಗಿ ಬಬ್ಲು ಪೈಲ್ವಾನ್ ತನ್ನ ಇಡೀ ಆಸ್ತಿಯನ್ನ ತನ್ನ ಮಗಳು ನೇಹಾಳ ಹೆಸರಿಗೆ ಬರೆದು ಬಿಟ್ಟಿರ್ತಾರೆ. ಬಹುಶಃ ಅವ್ರು ಅಂದ್ಕೊಂಡಿರ್ತಾರೆ ಇನ್ಮೇಲಿಂದ ತನ್ನ ಮಗ ಬದಲಾಗ್ತಾನೆ ಅಂತ. ಆದ್ರೆ ಆತನಿಗೆ ಗೊತ್ತಿರೋದಿಲ್ಲ ಗೇ ಅನ್ನೋದು ಒಂದು ರೋಗವಲ್ಲ ಮತ್ತು ಅಭಿಷೇಕ್ನ ಲೈಂಗಿಕ ದೃಷ್ಟಿಕೋನವನ್ನ ಬದಲಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ. ಇನ್ನು ಅಭಿಷೇಕ್ ತನ್ನ ಅಜ್ಜಿಯ ಜೊತೆಲಿ ತನ್ನ ಎಲ್ಲಾ ವಿಷಯಗಳನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇರ್ತಾನೆ. ಆದ್ದರಿಂದ ಬಬ್ಲು ಪೈಲ್ವಾನ್ ತನ್ನ ತಾಯಿಗೆ ಹೇಳಿರ್ತಾರೆ, ನಿಮ್ಮ ಮೊಮ್ಮಗ ಅಭಿಷೇಕ್ಗೆ ಒಂದಷ್ಟು ಬುದ್ಧಿ ಹೇಳಿ ಅಂತ. ಆದ್ರೆ ಅಭಿಷೇಕ್ ಮಾತ್ರ ಬೇರೆ ಇದೆ ಆಲೋಚನೆಯನ್ನ ಮಾಡ್ತಾ ಇರ್ತಾನೆ. ಆತನಿಗೆ ಆದಷ್ಟು ಬೇಗ ಲಿಂಗ ಪರಿವರ್ತನೆಯನ್ನ ಮಾಡ್ಕೊಳ್ಬೇಕಾಗಿರುತ್ತೆ ಮತ್ತು ಕಾರ್ತಿಕ್ ಜೊತೆಯಲ್ಲಿ ಯುರೋಪ್ಗೆ ಹೋಗಿ ಹ್ಯಾಪಿಯಾಗಿ ಲೈಫ್ ಅನ್ನ ಲೀಡ್ ಮಾಡಬೇಕಾಗಿರುತ್ತೆ. ಆದ್ರೆ ಈ ಗ್ರ್ಯಾಂಡ್ ಪ್ಲಾನ್ಗೆ ಅಡ್ಡವಾಗಿ ಯಾವಾಗಲೂ ಆತನ ಫ್ಯಾಮಿಲಿ ಬರ್ತಾ ಇರುತ್ತೆ. ಹೀಗಾಗಿ ತನ್ನ ಫ್ಯಾಮಿಲಿಯನ್ನೇ ತನ್ನ ದಾರಿಯಿಂದ ತೊಲಗಿಸಿ ಬಿಟ್ರೆ ಆಮೇಲಿಂದ ನಾನು ಆರಾಮಾಗಿ ತನ್ನ ಲೈಫ್ ಅನ್ನ ಲೀಡ್ ಮಾಡಬಹುದು ಅಂತ ಅನ್ಕೊಳ್ತಾನೆ. ಹೀಗಾಗಿ 25 ಆಗಸ್ಟ್ 2021 ಕಾರ್ತಿಕ್ ಉತ್ತರಾಖಂಡ್ ನಿಂದ ರೋಹ್ಟಕ್ಗೆ ಬರ್ತಾನೆ. ಅಂಡ್ ಆ ಹೋಟೆಲ್ ನಲ್ಲಿ ಅಭಿಷೇಕ್ ಮತ್ತು ಕಾರ್ತಿಕ್ ಆಗಸ್ಟ್ 27ರವರೆಗೂ ಕೂಡ ಉಳ್ಕೊಳ್ತಾರೆ. ಆಮೇಲೆ ಅಭಿಷೇಕ್ ತನ್ನ ಮನೆಗೆ ಹೊರಟು ಹೋಗ್ತಾನೆ. ಬೆಳಿಗ್ಗೆ 10:30ಕ್ಕೆ ಅವನು ತನ್ನ ತಂದೆ ತಾಯಿ ಮತ್ತು ಅಜ್ಜಿಯೊಂದಿಗೆ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾನೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಿದ ನಂತರ ಅವನು ತನ್ನ ತಂಗಿಯ ರೂಮ್ಗೆ ಹೋಗ್ತಾನೆ. ಅವಳ ರೂಮ್ ಆ ಬಂಗ್ಲೆಯ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಿದ್ದರಿಂದ ಅವನು ಅಲ್ಲಿಗೆ ಹೋಗ್ತಾನೆ.
ಆ ಟೈಮಲ್ಲಿ ನೇಹಾ ಬೆಡ್ ಮೇಲೆ ಮಲಗಿರ್ತಾಳೆ. ಸೊ ಅಭಿಷೇಕ್ ನೇರವಾಗಿ ಅವಳ ರೂಮ್ಗೆ ಹೋದ ತಕ್ಷಣ ಮಾಡಿದಂತಹ ಮೊದಲ ಕೆಲಸ ಏನು ಅಂದ್ರೆ ಟಿವಿಯನ್ನು ಆನ್ ಮಾಡ್ತಾನೆ ಮತ್ತು ಅದರ ವಾಲ್ಯೂಮ್ ಅನ್ನ ಜಾಸ್ತಿ ಮಾಡ್ತಾನೆ. ಇನ್ನು ನೇಹಾಗೆ ಅರ್ಥವಾಗೋದಿಲ್ಲ ಅಲ್ಲಿ ಏನ್ ನಡೀತಾ ಇದೆ ಅಂತ. ಆದ್ರೆ ತಕ್ಷಣ ಗನ್ ತೆಗೆದುಕೊಂಡಂತಹ ಅಭಿಷೇಕ್ ಡೈರೆಕ್ಟ್ ಆಗಿ ನೇಹಾಳ ತಲೆಗೆ ಗುಂಡು ಹೊಡಿತಾನೆ. ಆನಂತರ ಅವನು ನಿಧಾನವಾಗಿ ಕೆಳಗಿಳಿದು ಬರ್ತಾನೆ. ಆಮೇಲೆ ಅವನು ತನ್ನ ಅಜ್ಜಿಯನ್ನ ತನ್ನ ರೂಮ್ಗೆ ಕರೀತಾನೆ. ಯಾಕಂದ್ರೆ ನಾನೊಂದು ಹೊಸ ಹಾಡನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ, ಅದನ್ನ ಗಿಟಾರ್ ಅಲ್ಲಿ ಬಾರಿಸಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಹೀಗಾಗಿ ಅವನ ಅಜ್ಜಿ ರೋಶ್ನಿ ದೇವಿ ಅಭಿಷೇಕ್ ನ ರೂಮ್ಗೆ ಹೋಗ್ತಾಳೆ. ಇನ್ನು ರೂಮ್ ಒಳಕ್ಕೆ ಹೋಗುತ್ತಲೇ ಅಭಿಷೇಕ್ ತನ್ನ ಅಜ್ಜಿಯ ಮೇಲೂ ಕೂಡ ಗುಂಡನ್ನ ಹಾರಿಸ್ತಾನೆ. ಇನ್ನು ಆ ಗನ್ನಿಂದ ಹಾರಿದಂತಹ ಬುಲೆಟ್ ಆಕೆಯ ದೇಹದಿಂದ ತೂರಿಕೊಂಡು ಹೋಗಿ ಗೋಡೆಗೆ ಬಡಿಯುತ್ತೆ. ಇನ್ನು 2 ಕೊಲೆಗಳನ್ನ ಮಾಡಿದ ನಂತರವೂ ಕೂಡ ಅಭಿಷೇಕ್ ನಿಂತ್ಕೊಳ್ಳೋದಿಲ್ಲ. ಸೀದಾ ಅವನು ತನ್ನ ತಾಯಿ ಹತ್ರಕ್ಕೆ ಹೋಗ್ತಾನೆ. ಆಗ ಅವನ ತಾಯಿ ಸಂತೋಷ್ ದೇವಿ ಕೇಳ್ತಾರೆ, ಫಸ್ಟ್ ಫ್ಲೋರ್ ಇಂದ ಏನ್ ಅಷ್ಟೊಂದು ಸೌಂಡ್ ಬರ್ತಾ ಇದೆ, ನಿಮ್ಮ ಅಜ್ಜಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಅಭಿಷೇಕ್ ಅಜ್ಜಿ ಮೇಲಿನ ಮಹಡಿಯಲ್ಲಿ ಇದ್ದಾರೆ ಅಂತ ಕೈ ತೋರಿಸ್ತಾನೆ. ಇನ್ನು ಅಭಿಷೇಕ್ ನ ತಾಯಿ ಅಜ್ಜಿಯನ್ನ ನೋಡೋದಕ್ಕಂತ ಅಭಿಷೇಕ್ ನ ರೂಮ್ಗೆ ಹೋಗ್ತಾಳೆ. ಅಂಡ್ ಅಲ್ಲಿನ ದೃಶ್ಯವನ್ನ ನೋಡಿ ಶಾಕ್ ಆಗಿ ಹೋಗ್ತಾಳೆ. ತಕ್ಷಣ ಆಕೆ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಇದಕ್ಕೆ ಮಗ ಅಭಿಷೇಕ್ ಗನ್ನನ್ನ ಏನ್ ಮಾಡಿ ನಿಂತಿರ್ತಾನೆ. ಆಗ ತಾಯಿ ಏನಾಯ್ತು, ಏನ್ ಮಾಡ್ತಾ ಇದೆಯಾ ಅಂತ ಕೇಳುವಷ್ಟರಲ್ಲಿ ಅಭಿಷೇಕ್ ಗನ್ನ ಟ್ರಿಗರ್ ಅನ್ನು ಒತ್ತಿರ್ತಾನೆ. ಸೊ ಸಂತೋಷ್ ದೇವಿ ಮಗನಿಂದಲೇ ಹೆಣವಾಗಿ ಹೋಗಿರ್ತಾಳೆ. ಇನ್ನು ಉಳಿದಿರೋದು ಅಭಿಷೇಕ್ ನ ತಂದೆ ಬಬ್ಲು ಪೈಲ್ವಾನ್. ಆತ ತನ್ನ ರೂಮಲ್ಲಿ ಫೋನನ್ನ ನೋಡ್ತಾ ಇರ್ತಾರೆ. ಅಷ್ಟರಲ್ಲೇ ಅಭಿಷೇಕ್ ತನ್ನ ತಂದೆಯ ಹತ್ರಕ್ಕೆ ಬಂದು ಕುತ್ಕೊಳ್ತಾನೆ. ಅಂಡ್ ತಕ್ಷಣ ಗನ್ ಅನ್ನು ತೆಗೆದು ವಿತಿನ್ ಸೆಕೆಂಡ್ ತನ್ನ ತಂದೆಗೆ ಶೂಟ್ ಮಾಡಿಬಿಡ್ತಾನೆ. ಆದ್ರೆ ಅಭಿಷೇಕ್ ಅಷ್ಟಕ್ಕೆ ನಿಲ್ಸೋದಿಲ್ಲ. ತನ್ನ ತಂದೆ ಸತ್ತಿದ್ದರೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಬ್ಲು ಪೈಲ್ವಾನ್ ಮೇಲೆ ಮತ್ತೊಂದು ಗುಂಡನ್ನ ಹೊಡಿತಾನೆ. ಆನಂತರ ಅವನು ಈ ಮನೆಯಲ್ಲಿ ಕಳ್ಳತನ ನಡೆದಿದೆ ಅಂತ ಪೊಲೀಸರು ಭಾವಿಸಲಿ ಅಂತ ಮನೆಯಲ್ಲಿರುವಂತಹ ಕೆಲವೊಂದು ಒಡವೆಗಳನ್ನ ಕದೀತಾನೆ. ಅಂಡ್ ಅದನ್ನು ತೆಗೆದುಕೊಂಡು ಹೊರಗಿನಿಂದ ಡೋರ್ ಅನ್ನು ಲಾಕ್ ಮಾಡಿ ತನ್ನ ಕಾರಲ್ಲಿ ಕಾರ್ತಿಕ್ ಇದ್ದಂತಹ ಹೋಟೆಲ್ಗೆ ಹೊರಟು ಹೋಗ್ತಾನೆ. ಸೊ ಹೋಟೆಲ್ಗೆ ಹೋಗುವಂತಹ ರಸ್ತೆಯಲ್ಲಿ ಅವನು ತನ್ನ ಗನ್ನನ್ನ ಒಂದು ಕೆನಾಲ್ಗೆ ಎಸೆದು ಬಿಡ್ತಾನೆ. ಇನ್ನು ಈ ಅಭಿಷೇಕ್ ಹೋಟೆಲ್ಗೆ ಎಂಟರ್ ಆಗುವಂತಹ ಈ ವಿಡಿಯೋವನ್ನ ನೋಡಿದ್ರೆ ಯು ವೋಂಟ್ ಬಿಲೀವ್, ಇದೇ ಹುಡುಗ 1 ಗಂಟೆಗೆ ಮುಂಚೆ ತನ್ನ ಇಡೀ ಫ್ಯಾಮಿಲಿಯನ್ನ ದಾರುಣವಾಗಿ ಕೊಂದಾಕಿದ್ದೇನೆ ಅಂತ. ಈತ ತುಂಬಾ ಕಾಮ್ ಆಗಿ ಕಂಪೋಸ್ಡ್ ಆಗಿ ಹೋಟೆಲ್ಗೆ ಎಂಟರ್ ಆಗ್ತಾನೆ. ಇದು ನಿಜವಾಗ್ಲೂ ಕೂಡ ತುಂಬಾನೇ ಶಾಕಿಂಗ್. ಇನ್ನು ಕಾರ್ತಿಕ್ ಅನ್ನ ಮೀಟ್ ಆದ ನಂತರ ಇಬ್ಬರು ಕೂಡ ಒಂದು ಡಾಬಾಗೆ ಹೋಗ್ತಾರೆ. ಅದಾದ ನಂತರ ಅಭಿಷೇಕ್ ಕೆಲವು ಫ್ರೆಂಡ್ಸ್ ಒಂದಿಗೆ ಪಾರ್ಟಿ ಮಾಡೋದಕ್ಕಂತ ಹೋಗ್ತಾನೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಅವನು ಕಾರ್ತಿಕ್ ನನ್ನ ಹೋಟೆಲ್ಗೆ ಡ್ರಾಪ್ ಮಾಡ್ತಾನೆ. ಆಮೇಲೆ ತನ್ನ ಮನೆ ಹತ್ರಕ್ಕೆ ಹೋಗಿ ತನ್ನ ಡ್ರಾಮಾವನ್ನ ಶುರು ಮಾಡ್ತಾನೆ. ಸೊ ಇಷ್ಟೆಲ್ಲ ಎವಿಡೆನ್ಸ್ಗಳು ಸಿಕ್ಕಿದ ನಂತರ ಮತ್ತು ಅಭಿಷೇಕ್ನ ಕನ್ಫೆಸ್ನ ನಂತರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಅಂಡ್ 20 ವರ್ಷದ ಈ ಹುಡುಗ ತುಂಬಾ ಸಮಯದವರೆಗೂ ಜೈಲು ವಾಸವನ್ನ ಅನುಭವಿಸಲೇಬೇಕಾಗುತ್ತೆ. ಇನ್ನು ಅಭಿಷೇಕ್ ಯಾರ ಜೊತೆಯಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇದ್ನೋ ಮತ್ತು ಯಾರ ಕಾರಣದಿಂದಾಗಿ ಇಡೀ ಫ್ಯಾಮಿಲಿಯನ್ನ ಈ ಅಭಿಷೇಕ್ ಕೊಂದು ಹಾಕಿದ್ನೋ ಅದೇ ಹುಡುಗ ಕಾರ್ತಿಕ್ ಉತ್ತರಾಖಂಡ್ ನಲ್ಲಿ ಆರಾಮಾಗಿ ಮದುವೆಯಾಗಿ ತನ್ನ ಹೆಂಡತಿಯೊಂದಿಗೆ ಆರಾಮಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾನೆ. ನಮಸ್ಕಾರ.